ಹಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರೊನೌನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಅನ್ನು ಬಿಡಿಸಿಕೊಡ್ತೀನಿ. ಏನು 2025 ಕ್ವಶನ್ ಬ್ಯಾಂಕ್ನಲ್ಲಿ ಲಿಸ್ಟ್ ಮಾಡಿರ್ತಕ್ಕಂಥ ಪ್ರೊನೌನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಒಂದು 4 ಕ್ವಶನ್ಸ್ ಅನ್ನು ಕೊಟ್ಟಾರ. ಆ 4 ಕ್ವಶನ್ಸ್ಗಳನ್ನ ನಿಮಗೆ ಬಿಡಿಸ್ಕೊಡ್ತೇನೆ. ಪ್ರೊನೌನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್. Yes, friends. ಇಲ್ಲಿ ಏನು ಕೊಡ್ತಾರಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ಗಿಂತಲೂ ಹೌ ದಿಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಆರ್ ಡಿಫರೆಂಟ್ ಅಂತ ಹೇಳ್ತಾರ. ಮೊದಲು ನಾನು ಒಂದು ವಿಡಿಯೋ ಮಾಡೀನಿ ಇದ್ರ ಬಗ್ಗೆ. ಅದರೊಳಗೆಲ್ಲ ಡೀಟೇಲ್ ಹೇಳೀನಿ, ಮತ್ತೆ ಒನ್ಸ್ ಅಗೇನ್ ಹೇಳೋದು ಬೇಡ. ಇವತ್ತಿನ ಕ್ವಶನ್ ಪೇಪರ್ ಹೆಂಗಿರುತ್ತೆ ಅನ್ನೋದು ಬಂದ್ಬಿಡೋಣ. ನಾನು ವಿಡಿಯೋ ನೋಡ್ರಿ ಹಾಕಿದ್ದೀನಿ, ಇದು ಪ್ರೊನೌನ್ಗೆ ಸಂಬಂಧಪಟ್ಟು ಮಾಡಲ್ ಕ್ವಶನ್ ಪೇಪರ್ ಅನ್ನು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೀನಿ. ಇದು ಮಾಡಲ್ ಕ್ವಶನ್ ಪೇಪರ್ ಅಲ್ಲ, ಕ್ವಶನ್ ಬ್ಯಾಂಕ್. ಅದು ಮಾಡಲ್ ಕ್ವಶನ್ ಪೇಪರ್ ಈ ವರ್ಷ 3 ಬಿಟ್ಟಾರಲ್ಲ, 3 1 ಕ್ವಶನ್ ಪೇಪರ್ ಬಿಡಿಸೀನಿ, 2 ಕ್ವಶನ್ ಪೇಪರ್ ಬಿಡಿಸಿಲ್ಲ ಅಂತ ಅನ್ಕೋತೇನೆ. ಅದರೊಳಗೆ ಈ ಪ್ರೊನೌಮಿನಲ್ ಕ್ವಶನ್ಸ್ಗಳನ್ನ ಇದನ್ನು ಯಾವ ರೀತಿ ಬಿಡಿಸ್ಬೇಕನ್ನೋದನ್ನ ನಾನು ಹೇಳೇನ್ರಿ. ನೀವಲ್ಲೇ ನೋಡ್ರಿ, ಕ್ಲಿಯರ್ ಗೊತ್ತಾಗ್ತದೆ. ಒನ್ಸ್ ಅಗೇನ್ ಮತ್ತೆ ಹೇಳೋದು ಬೇಡ. ಏನೈತಿ ಕ್ವಶನ್ ನೋಡೋಣ ಬರ್ರಿ. ಜೀವಿತ್ ಲವ್ಸ್ ಟೆನ್ನಿಸ್. He has taken it as his profession. He ಅಂದ್ರೆ ಜೀವಿತ್, he has taken it ಅಂದ್ರೆ ಟೆನ್ನಿಸ್. His father ಅಂದ್ರೆ ಜೀವಿತ್ಸ್ ಫಾದರ್ accompanies him every day to the tennis academy where ಅಂದ್ರೆ tennis academy where a dozen of players practice the game. Practice ಅಂತದ ಅಮೆರಿಕನ್ ಇಂಗ್ಲಿಷ್. ಮಿಸ್ಟರ್ ಅಜಿತ್ ಈಸ್ ದೇರ್ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲಿರ್ಬೇಕಲ್ಲ. ಪ್ರೊಫೆಷನ್ ಇಸ್ ಫಾದರ್ ಅಕಂಪನೀಸ್ ಅಕಾಡೆಮಿ ವೇರ್ ಡಜನ್ಸ್ ಆಫ್ ಪ್ಲೇಯರ್ಸ್ ಅಂತದ. ದೇರ್ ಅಂದ್ರೆ ಪ್ಲೇಯರ್ಸ್. ಮಿಸ್ಟರ್ ಅಜಿತ್ ಈಸ್ ದೇರ್ ಕೋಚ್. ಹಿ ಅಂದ್ರೆ ಯಾರಾಗ್ತಾರೆ ಇಲ್ಲಿ? ಜೀವಿತ್. ಇಟ್ ಅಂದ್ರೆ ಏನಾಗ್ತತಿ ಇಲ್ಲಿ? ಟೆನ್ನಿಸ್. ಹಿಜ್ ಅಂದ್ರೆ ಯಾರಾಗ್ತತಿ ಇಲ್ಲಿ? ಜೀವಿತ್ಸ್. ಫೇರ್ ಅಂದ್ರೆ ಏನು? ಅಕಾಡೆಮಿ, ಟೆನ್ನಿಸ್ ಅಕಾಡೆಮಿ. ದೇರ್ ಅಂದ್ರೆ ಏನು? ದೇರ್ ಅಂದ್ರೆ ಪ್ಲೇಯರ್ಸ್. ಓಕೆ, ಬರೆಯುವುದು ಯಾವ ರೀತಿ ಬರಿಬೇಕ್ರಿ? ಇದನ್ನ ಎ ಲಿಸ್ಟ್ ಬರ್ಕೋಬೇಕ್ರಿ. ಇದೆಲ್ಲ ಬರಿಬಾರ್ದ್ರಿ ಕ್ವಶನ್, ಇದೆಲ್ಲ ಬರಿಬಾರ್ದ್ರಿ. ಎ ಲಿಸ್ಟ್ ಬರ್ಕೊಡ್ರಿ, ಅದಕ್ಕೆ ಅಗೇನ್ಸ್ಟ್ ಆಗಿ ಬಿ ಲಿಸ್ಟ್ ಬಿ ಅಂತ ಬರೀರಿ. ಬರೆದು ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನ ಮ್ಯಾಚ್ ಮಾಡ್ತಾ ಹೋಗ್ಬಿಡ್ರಿ. ಇದಕ್ಕೆ 3 ಅಂತ ಬರ್ರಿ, ಇದಕ್ಕೆ 2 4, ಇದಕ್ಕೆ 6, ಇದಕ್ಕೆ 2, ಇದಕ್ಕೆ 1 ಹಿಂಗೆಲ್ಲ ಬರಿಬೇಕ್ರಿ. ಅದು ಬರೀ ಅಷ್ಟೇ ನಂಬರ್ ಅಷ್ಟು ಬರ್ದ್ರೆ ಸಾಕಾಗೋದಿಲ್ಲ. ಅದೇನು ಅನ್ನೋದನ್ನು ಬರಿಬೇಕು. ಸೆಕೆಂಡ್ ಕ್ವಶನ್.
women employment is the art of giving power to women. It ಅಂದ್ರೆ women employment I am sorry, empowerment ಅಂತಂದರೆ women empowerment is the art of giving power to women. It involves it ಅಂದ್ರೆ women empowerment. It involves women organizations that ಅಂದ್ರೆ women organizations aim at to increase their ಅಂದ್ರೆ women self reliance and encourage them ಅಂದ್ರೆ women. To make choice and control resources. Many women experience subordination in many domains. These domains include the home, workplace and other public places. It ಅಂದ್ರೆ ಏನಾಗ್ತದೆ ಇಲ್ಲಿ women empowerment ಇದಾಗ್ತೈತೆ women empowerment. That ಅಂದ್ರೆ ಏನು that ಅಂದ್ರೆ women organizations ಎಲ್ಲಿದೆ for women organizations their self ಅಂದ್ರೆ their self ಅಂತಂದ್ರೆ their women's self reliance women's them ಅಂದ್ರೆ women them ಅಂದ್ರೆ ನಂಬರ್ 6 ಅದ ನೋಡ್ರಿ women. These ಅಂದ್ರೆ domains, many domains. Okay, ಬರೀ ಸ್ಟೈಲ್ ಗೊತ್ತಿದೆ. Same method is applied for all questions ಅಂದ್ರೆ regarding pronouns. Third, Oliver Goldsmith was sometimes called Dr. Goldsmith because he ಅಂದ್ರೆ Oliver Goldsmith had studied medicine. One day a poor woman called at his house. His andre Oliver Goldsmith's, and she andre a poor woman asked him if he would come to see her husband, who andre her husband was sick and would not eat any food. Goldsmith gave her a small box, which small box had money in it. ಹಾಗಾದ್ರೆ he ಅಂದ್ರೆ he Oliver Goldsmith, his ಏನಾಗ್ತದೆ his Oliver Goldsmith's, she a poor woman who her husband, which a small box. Okay friends, coming to next. Last, I think. Okay. Young Darwin had a passion for collecting insects, and he used to do experiments with them. Them andre insects. Collecting insects and used to do experiments with them, insects. He andre young Darwin joined Edinburgh University
where ಅಂದ್ರೆ Edinburgh University. He wanted to study medicine, but he wasn't comfortable with anatomy. It sickened him. It ಅಂದ್ರೆ anatomy. He wanted to come yes, join the medical. He wanted to yes, he wasn't comfortable with anatomy. It andre it sickened him, anatomy sickened him. He hated the surgical operations because they under surgical operations. They had to be performed without anesthetics at that time. Okay. ಭಾಳ ಕಷ್ಟ ಅಲ್ಲ ಅನಸ್ತೇಸಿಯಾ ಎಲ್ಲದನ್ನ ಆಪರೇಷನ್ ಮಾಡೋದಂದ್ರೆ ಅದಕ್ಕೆ ಬೇಡ ಅಂತ ಅನಿಸ್ತದಂತ ಅವ್ರಿಗೆ. ಪ್ರೊನೌನ್ಸ್ ದೆಮ್ ಅಂತಿದೆ. ದೆಮ್ ಅಂದ್ರೆ ಎಕ್ಸ್ಪೀರಿಯನ್ಸ್ ವಿತ್ ದೆಮ್ ಅಂದ್ರೆ ಇನ್ಸೆಕ್ಟ್ಸ್ ಇಲ್ಲದ ನೋಡ್ರಿ. 6th ಹಿ ಅಂದ್ರೆ ಯಂಗ್ ಡಾರ್ವಿನ್. ಎಲ್ಲಿದೆ ಯಂಗ್ ಡಾರ್ವಿನ್ ಅಂತಿದೆ. ಫೇರ್ ಅಂದ್ರೆ ಎಡಿನ್ಬರ್ಗ್ ಯೂನಿವರ್ಸಿಟಿ ಅಂತ ಆಗ್ಬೇಕ್ರಿ ಇದು. ನೆಕ್ಸ್ಟ್ ಇಲ್ಲಿ ವಿಚ್ ಅಂತಿದೆ, ಇಲ್ಲಿ ಪ್ರಿಂಟ್ ಆಗಿರೋದು, ಬಟ್ ಇಲ್ಲಿರೋದು ಇಟ್ ಅಂತಿದೆ. ಅದರಿಂದ ಇದನ್ನ ನಾವು ಇಟ್ ಅಂತ ಮಾಡ್ಕೋಬೇಕು. ಏನೋ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಇದು. ಇಟ್ ಅಂದ್ರೆ ವಿಚ್ ಸಿಕ್ಕಂಡ್ ಹಿಮ್ ಅನಾಟಮಿ ಆಗ್ತೈತ್ರಿ. ಅನಾಟಮಿ ಐತ್ ನೋಡ್ರಿ, ಅನಾಟಮಿ ಆಗ್ತೈತ್ರಿ. ಓಕೆ, anatomy and they antada because they surgical operations okay. ಇದು 6th ಆಗ್ತೈತಿ, ಇದು 4th ಆಗ್ತೈತಿ, ಇದು 2nd ಆಗ್ತೈತಿ, ಇದು 3rd ಆಗ್ತೈತ್ರಿ, ಇದು 1st ಆಗ್ತೈತಿ. ಓಕೆ ಫ್ರೆಂಡ್ಸ್, ಇನ್ನ ಮುಂದ ಯೂನಿಟ್ಗಳಿದ್ದಾವೆ. ಮುಂದೊಂದಿಷ್ಟು ಗ್ರಾಮರ್ ಪಾರ್ಟ್ ಅದ, ಸಿ ಪಾರ್ಟ್. 1-2 ಪ್ಯಾಸೇಜ್ ಇದಾವ. ಪ್ಯಾಸೇಜ್ ಬಿಡಿಸೋ ವಿಚಾರ ಇಲ್ಲ, ಯಾಕಂದ್ರೆ ಅನ್ಸರ್ಟನ್ ಬರೋದಿಲ್ಲ ಪ್ಯಾಸೇಜ್. ನೆಕ್ಸ್ಟ್ ಪ್ಯಾಸೇಜ್ ಇದೆ, ಪ್ಯಾಸೇಜ್ ಬಿಡಿಸೋದಿಲ್ರಿ. ಇದನ್ನ ಟೈಮ್ ಇಲ್ಲ, ಈಗ ಬಿಡಿಸ್ಬೋದ್ರಿ, ಬಟ್ ಇದು ಡೆಫಿನೆಟ್ ಅಲ್ಲ. ಬಟ್ ಇದು ಡೆಫಿನೆಟ್. ಅದು ಕೇಳ್ತಿರ್ತಾರೆ ಕ್ವಶನ್, ಸರ್ ಇದು ಡೆಫಿನೆಟ್ಲಿ ಬರುತ್ತನ್ರಿ ಅಂತೇಳಿ. ಡೆಫಿನೆಟ್ಲಿ ಬರುತ್ತಂತ ಹೇಳಿಕ್ ಬರೋದಲ್ರಿ, ಹೇಳಿಕ್ ಬರೋನ ಹೇಳ್ತೀವಿ, ಹೇಳಿಕ್ ಬರ್ಲಾರ್ದನ್ನ ಹೇಳಕ್ ಬರೋದಿಲ್ಲ. ಹಾಗೆ ಇವೆಲ್ಲ ಮ್ಯಾಗನ ಈ ಕ್ವಶನ್ಸ್ ಎಲ್ಲ ಬಿಡಿಸಿದ್ವಲ್ಲ, ಪ್ರೊನಾಮಿನಲ್ ಕ್ವಶನ್ಸ್, ಡೆಫಿನೆಟ್ ಬರ್ತಾವನ್ರಿ ಅಂತ. 2 ಮಾರ್ಕ್ ಕ್ವಶನ್ಸ್ ಸರ್ ಇವು ಡೆಫಿನೆಟ್ ಅಂತ ಕೇಳ್ತಾರೆ, 100ಕ್ಕೆ 100 ತಗೊಳ್ಳೋದೆ ಹೇಗೆ ಅಂತ ಕೇಳ್ತಾರೆ. ಹಂಗೆಲ್ಲ ಡೆಫಿನೆಟ್ ಅಂತ ಹೇಳಿಕ್ ಬರೋದಿಲ್ರಿ. ಮತ್ ಬರೋದಿಲ್ಲ ಅನ್ನಂತೂ ಅನ್ನಕ್ಕಾಗ್ದಲ್ಲ, ಬರ್ತಾವೆ, ಸಮ್ ಪೋರ್ಷನ್ ಬರ್ತಾವೆ, ಹಂಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ, ಗೊತ್ತದ ನಮಗದು. ಯಾರು ದೇವರಲ್ಲ, ಹೌದಾ? ಕ್ವಶನ್ ಪೇಪರ್ ತೆಗಿಯೋರು ತಮಗೆ ಯಾವುದು ತೆಗಿಬೇಕಂತ ಅನಿಸ್ತದ ಅವ್ರು ತೆಗಿತಿರ್ತಾರೆ. ಬಟ್ ನಮಗೊಂದು ಏನು ಏರಿಯಾ ಕೊಟ್ಟಿರ್ತಾರ ಆ ಏರಿಯಾದಲ್ಲ ತೆಗಿತಿರ್ತಾರೆ. ಬಟ್ ಇದನ್ನ ತೆಗಿತಾರ ಅಂತ ಹೇಳಿ ಕಷ್ಟ. ಬಟ್ ಒಂದೇನು ಹೋಪ್ಸ್ ಮಾಡ್ಬೋದ್ರಿ, ಕ್ವಶನ್ ಬ್ಯಾಂಕ್ ಕೊಟ್ಟಾರ ಅಂತಂದ್ರ ಇದರ ಸಮ್ ಪರ್ಸೆಂಟೇಜ್ ಇಂತಿಷ್ಟು ಅಂತ ಹೇಳಿಕ್ ಆಗೋದಿಲ್ಲ. ಸಮ್ 20 to 30 ಇಷ್ಟು ಕ್ವಶನ್ಸ್ ತೆಗಿಬೋದು ಅಂತ ನನ್ನ ಲೆಕ್ಕ. ಆದರೆ 100% ತೆಗಿಲಿಕ್ಕೆ ಬರೋದಿಲ್ರಿ. ಹಂಗಂದ್ರೆ ಅದು ಸರಿ ಇರೋದಿಲ್ಲ, ಯಾರು ಮಾಡೋದಿಲ್ಲ ಅದನ್ನ. ಇದು ಬರ್ತ್ 100% ಅಂತ ಹೇಳ್ಕೊಂಡು ಹೇಳಕ್ಕಾಗೋದಿಲ್ಲ. ಇಲ್ಲೊಂದು ಈ ಅನ್ಸಿನ್ ಪ್ಯಾಸೇಜ್ ಕೊಟ್ಟರೆ, ಇದು ಹೆಸರೇ ಅನ್ಸಿನ್ ಪ್ಯಾಸೇಜ್ ಅಂತಾರೆ. ಅನ್ಸಿನ್ ಅಂದ್ರೆ ಬರುವಂತದ್ದು ನಿಮ್ಗೆ ಅನ್ಸಿನ ಬರ್ತದ್ರಿ. ಬಟ್ ಇಲ್ಲೇನದವಲ್ಲ, ಇದು ಅನ್ಸಿನ್ ಪ್ಯಾಸೇಜ್ ಯಾವ್ದಾದ್ರು ಬರ್ಬೋದ್ರಿ. ನೀವು ಫ್ರೀ ಇದ್ರೆ ಮಾಡಿ ಇಟ್ಟಿರಿ, ನಾ ಫ್ರೀ ಇಲ್ಲ, ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಫ್ರೀ ಇದ್ರೆ ಮಾಡಿ ಇಟ್ಟಿರಿ, ಮಾಡ್ರಿ. ಸ್ಟಡಿ ಮಾಡಿದಷ್ಟು ಒಳ್ಳೇದೇ. ನಾನು ಮಾಡೋಕ್ಕಾಗೋದಿಲ್ಲ. ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ಈ ಪೋಯಮ್ಸ್ಗಳನ್ನ ಮಾಡ್ತೀನಿ. ಒಂದು 5 ಪೋಯಮ್ಸ್ ಏನು ಕೊಟ್ಟಾರ ಇಲ್ಲಿ. ಔಸ್ಬ್ಯಾಂಡಿಸ್ ಅಂತ ಒಂದು ಪೋಯಮ್, ಇಂಥ ಒಂದು 5 ಪೋಯಮ್ ಕೊಟ್ಟಾರ ನಮಗೆ. ಈ ಪೋಯಮ್ಸ್, ದೀಸ್ ಪೋಯಮ್ಸ್ ಆರ್ ಸೆಲೆಕ್ಟೆಡ್ ಫ್ರಮ್ ವರ್ಕ್ ಬುಕ್. ನಮ್ಮ ವರ್ಕ್ ಬುಕ್ ನಲ್ಲಿ ಕ್ವಶನ್ಸ್ ಅದಾವ್ರಿ. ಇವು 15 ಪೋಯಮ್ಸ್ ಅದಾವೆ. ಆ 15 ಪೋಯಮ್ಸ್ ಇಂದ
ನಿಮ್ಗೆ ಯಾವುದಾದ್ರೂ ಒಂದು ಪೋಯಮ್ ಕೊಟ್ಟು ಇದಕ್ಕೆ ಆಪ್ಷನಲ್ ಕ್ವಶನ್ ಇದು ಪ್ಯಾಸೇಜ್ಗೆ 10 ಮಾರ್ಕ್ಸ್ ಕ್ವಶನ್ ಇರ್ತದೆ. ನೀನು ಏನ್ ಮಾಡ್ಬೋದು ಅಂತಂದ್ರೆ 10 ಮಾರ್ಕ್ಸ್ ಕ್ವಶನ್ ನೀವು ಪ್ಯಾಸೇಜ್ ಆದ್ರೂ ಬಿಡಿಸ್ಬೋದು, ಇದನ್ನಾದ್ರೂ ಬಿಡಿಸ್ಬೋದು. ಅದಕ್ಕೆ ಇದೊಂದು ಪೋಯಮ್ ಇದು ಕೊಟ್ಟಾರ, ಇದು 10 ಕ್ವಶನ್ಸ್ ಮಾಡಿ ಕೊಡ್ತೇನೆ. ರೆಡಿ ಇಟ್ಟೇನೆ, ಈಗ ಮಾಡ್ತೇನೆ, ಇವತ್ತೇ ಮಾಡ್ಬೋದು ಬಹುತೇಕ. ಇದೊಂದು 2 ಪೋಯಮ್ಸ್, ಇದೊಂದು 3 ಪೋಯಮ್ಸ್, 4 ಪೋಯಮ್ಸ್, 5 ಪೋಯಮ್ಸ್. ಐ ಥಿಂಕ್ 5 ಪೋಯಮ್ಸ್ ಆರ್ ಗಿವನ್. ಓಕೆ, ಇಷ್ಟು ಪೋಯಮ್ಸ್ ಅಲ್ಲಿ ಮಾಡ್ತೇನೆ. ನೆಕ್ಸ್ಟ್ ಆರ್ಟಿಕಲ್ ಮಾಡ್ತೇನೆ, ಪ್ರಪೋಸಿಷನ್ಸ್ ಮಾಡ್ತೇನೆ. ಇವೆಲ್ಲ ಈಸಿ ಇರ್ತವೆ, ಏನು ಪಟ 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 ಹೋಗ್ಬೋದು, ವಿತೌಟ್ ಪ್ರಿಪ್ರೇಷನ್ ಹೋಗ್ಬೋದು. ಬಟ್ ಪೋಯಮ್ಸ್ ಎಲ್ಲ ಪ್ರಿಪ್ರೇಷನ್ ಮಾಡ್ಬೇಕಾಗ್ತದಲ್ಲ. ಇವೆಲ್ಲ ಮಾಡಿವ್ರಿ. ಇದು ಒಂದು ನನಗೆ ಗೊತ್ತಿರಲಿಲ್ಲ, ನಿನ್ನೆ ಮಾಡೀನಿ ಪೋಯಮ್, ದ ಬ್ಯಾಂಗಲ್ ಸೆಲ್ಲರ್ಸ್ ಅಂತ. ಇದೆಲ್ಲ ಗೊತ್ತಿತ್ತು ಸರ್. ಇದು ಕೊಸ್ಮಾಂಡಿಸ್ ಪೋಯಮ್ ಎಲ್ಲ ಮೊದಲೆಲ್ಲ ಕಲಿಸಿವಿ. ಪ್ಲೇ ಥಿಂಗ್ಸ್ ಟ್ಯಾಗೋರ್ ಸರ್ದು, ಪರ್ಸಿಬಿಸಿ ಸೆಲಿ ಅವ್ರದ್ದು ಪೋಯಮ್, ಇದನ್ನು ಕಲಿಸೀನಿ. ಟ್ಯಾಗೋರ್ ಸರ್ದು ಪ್ಲೇ ಥಿಂಗ್ಸ್ ಕಲಿಸಿವಿ, ಹೈಸ್ಕೂಲ್ಗೆ ಇತ್ತದು. ದ ಕ್ರಚಸ್ ಕಲಿಸಿವಿ, ಭಾಳ ಫೇಮಸ್ ಪೋಯಮ್ ಅದು. ಇದು ಹೈಸ್ಕೂಲ್ಗಿತ್ತು, ಹೈಸ್ಕೂಲ್ನಾಗ ಕಲಿಸಿವೇನಲ್ಲ. ದ ಬ್ಯಾಂಗಲ್ ಸೆಲ್ಲರ್ಸ್ ನೀವು ಇತ್ತು, ನಾನು ಇನ್ನು ಓದಿ ಮಾಡ್ಕೊಂಡೇನು ಅದನ್ನ. ದ ಹ್ಯೂಮನ್ ಸೀಸನ್ಸ್ ಅಂತದ್ದು, ಇದು ನನಗೆ ಗೊತ್ತಿರಲಿಲ್ಲ, ಓದಿ ಮಾಡ್ಕೊಂಡೇನೆ. ಇದರ ಒಂದು ಕ್ವಶನ್ ಯಾವುದೋ ಗೊತ್ತಾಗಿಲ್ಲ, ಇದು ಒಂದು ಯಾವುದೋ ಕ್ವಶನ್ ಗೊತ್ತಾಗಿಲ್ಲ. ಬಟ್ ಏನು ಒಂದು ಯಾವುದೋ ಒಂದು ಇದ್ರಾಗ ಒಂದು ಯಾವುದೋ ಗೊತ್ತಾಗಿಲ್ಲ. ಮಾಡೇನೆಲ್ಲ ರೆಡಿ ಐತಿ. ಇವತ್ತು ಸ್ವಲ್ಪ ಅದನ್ನು ನೋಡಿಕೊಂಡು ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಇವೆಲ್ಲ ಮುಂದಿನ ಟಾಪಿಕ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ನೋಡ್ತಾ ಇರಿ, ಫ್ರೀ ಆಗೇನೆ. ಒಂದು 2-3 ದಿವಸ ಅಷ್ಟೇ ಬಿಜಿ ಇದ್ದೆ, ಯಾವುದೋ ಒಂದು ಕೆಲಸದೊಳಗೆ. ಮಾಡಿಕೊಡ್ತೀನಿ. ವಾಚ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.